ಒಮ್ಮೆ ಹೊಳೆಯ ಬದಿಯಲ್ಲಿ ಹರಡುವ ಕಾಡಿನಲ್ಲಿ ಅನೇಕರ ಪ್ರಾಣಿಗಳೆಲ್ಲ ಒಟ್ಟಾಗಿ ಸಂತೋಷದಿಂದ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಸಿಂಹ, ಆನೆ, ಹುಲಿ, ನರಿ, ಮೇಕೆ, ಮಂಗ, ಸರ್ಪ, ಹಕ್ಕಿ ಹೀಗೆ ಎಲ್ಲರಿಗೂ ಪ್ರತ್ಯೇಕ ಪಾತ್ರವಿತ್ತು. ಎಲ್ಲ ಪ್ರಾಣಿಗಳು ಒಟ್ಟಾಗಿ ಬದುಕುತ್ತಿದ್ದರೂ ಯಾರೊಬ್ಬರೂ ಅರಣ್ಯದ ನಾಯಕನೆಂದು ಒಪ್ಪಿಕೊಳ್ಳಲಾಗಿರಲಿಲ್ಲ. ಒಂದು ದಿನ ಎಲ್ಲ ಪ್ರಾಣಿಗಳು ಒಂದಾಗಿ ಸಭೆ ಸೇರಿ, ನಮಗೆ ಒಬ್ಬ ಉತ್ತಮ ನಾಯಕ ಬೇಕು, ನಮ್ಮ ಕಾಡಿಗೆ ಧೈರ್ಯವಂತನೂ ಬುದ್ಧಿವಂತನೂ ಆಗಿರಬೇಕು ಎಂದು ನಿರ್ಧರಿಸಿದರು. ಎಲ್ಲರೂ ಸಿಂಹನ ಕಡೆ ನೋಡಿದರು. ಸಿಂಹ ಹಿಗ್ಗಿದಂತೆ, ನಾನು ರಾಜ, ನಾನು ಧೈರ್ಯವಂತ, ಎಲ್ಲರೂ ನನ್ನ ಮಾತು ಕೇಳಬೇಕು ಎಂದು ಘರ್ಜಿಸಿತು. ಆನೆ ತನ್ನ ಸೊಳ್ಳೆಯ ಕಾಲು ಎತ್ತಿ ಹೇಳಿತು, ನಾನು ಬಲಿಷ್ಠ, ನಾನು ಎಲ್ಲರಿಗೂ ಸಹಾಯ ಮಾಡಬಲ್ಲೆ, ಆದ್ದರಿಂದ ನಾನು ರಾಜನಾಗಬೇಕು. ಹುಲಿ ಕೂಡ ಬಂದು, ನಾನು ಎಲ್ಲರಲ್ಲಿ ವೇಗವಂತ, ಬೇಟೆಗಾರ, ನಾನು ರಾಜನೇ ಸಮರ್ಥ ಎಂದಿತು. ಈ ರೀತಿ ಪ್ರತಿಯೊಬ್ಬ ಪ್ರಾಣಿ ತನ್ನ ಬಗ್ಗೆಯೇ ಹೊಗಳಿತು. ಆದರೆ ನರಿ ಮಾತ್ರ ಸುಮ್ಮನಾಗಿ ಕುಳಿತಿತ್ತು. ಎಲ್ಲರೂ ಕೇಳಿದರು, ನೀನು ಏನು ಹೇಳುತ್ತೀಯಾ ನರಿ? ನರಿ ನಗುಹಿಸುಕಿ ಹೇಳಿದರು, ನಾನು ಧೈರ್ಯವಂತನಲ್ಲ, ಬಲವಂತನಲ್ಲ, ಆದರೆ ಬುದ್ಧಿಯುತನೇ. ನಾಯಕನಿಗೆ ಬುದ್ಧಿಯು ಅತ್ಯವಶ್ಯ. ರಾಜನು ತೀರ್ಮಾನಗಳನ್ನು ಶಾಂತಿಯುತವಾಗಿ ಮಾಡಬೇಕು, ಬಲದಿಂದ ಬಾರದಿರುವುದನ್ನು ಬುದ್ಧಿಯಿಂದ ಸಾಧಿಸಬೇಕು. ಆ ಸಂದರ್ಭದಲ್ಲೇ ಕಾಡಿಗೆ ದೊಡ್ಡ ದುರಂತವೊಂದು ಎದುರಾಯಿತು. ಮಾನವರು ಆ ಕಾಡಿಗೆ ಆಕ್ರಮಣ ಮಾಡಿ ಮರಗಳನ್ನು ಕತ್ತರಿಸುತ್ತಿದ್ದರು. ಪ್ರಾಣಿಗಳು ತಲ್ಲಣಿಸಿದವು. ಸಿಂಹ ಹೊರಡಿತು ಬಿಲ್ಲುಗಾರರ ಎದುರಿಗೆ, ಆದರೆ ಗುಂಡಿಗೆ ತುತ್ತಾಯಿತು. ಆನೆಯು ಹೋರಾಡಿತು, ಆದರೆ ಮಣ್ಣು ಹೊಡೆದು ಬಿದ್ದಿತು. ಎಲ್ಲರೂ ನಿರಾಶೆಯಿಂದ ತಿರುಗಿ ಬಂದರು. ಆಗ ನರಿ ತನ್ನ ಬುದ್ಧಿಯಿಂದ ಯೋಜನೆ ರೂಪಿಸಿತು. ಅದು ಎಲ್ಲಾ ಹಕ್ಕಿಗಳಿಂದ ಸೀಡ್ ಬಾಂಬ್ಸ್ಗಳನ್ನು ಶಕ್ತಿಯಾಗಿ ಹಾರಿಸಿ ಮರದ ಬೀಜಗಳನ್ನು ಬಿತ್ತಿಸಲು ಹೇಳಿತು. ಮಂಗಗಳಿಗೆ ಮಾನವರ ಬಳಿಯೇ ಹೋಗಿ ಆಹಾರ ಎಸೆದು ಕಾಡಿನಿಂದ ದೂರವನ್ನಾಗಿಸಿ, ಬದಲಿಗೆ ಬೇರೊಂದು ಕಡೆ ತಿನ್ನುವುದನ್ನು ಕಲಿಸಿದರು. ಮೇಕೆ ಮತ್ತು ಸರ್ಪಗಳು ಮಾನವರ ಜೋಪಾನದಲ್ಲಿ ತಮ್ಮದೇ ರೀತಿಯಲ್ಲಿ ಆತಂಕ ಉಂಟುಮಾಡಿ ಅವರನ್ನು ಹಿಂಬಾಲಿಸದಂತೆ ಮಾಡಿಸಿದವು. ಇತ್ತೀಚೆಗೆ ಮಾನವರು ತಮ್ಮ ಬಳಿಯಲ್ಲೇ ಮರ ನೆಡಲು ಆರಂಭಿಸಿದರು. ಅರಣ್ಯ ಉಳಿಯಿತು. ಎಲ್ಲ ಪ್ರಾಣಿಗಳು ಒಟ್ಟಾಗಿ ಮತ್ತೆ ಕಾಡಿನಲ್ಲಿ ಸಂತೋಷದಿಂದ ಬದುಕತೊಡಗಿದವು. ಅಂತೂ ಎಲ್ಲರೂ ಒಪ್ಪಿಕೊಂಡರು, ಧೈರ್ಯ, ಬಲ, ವೇಗ ಎಲ್ಲವೂ ಮುಖ್ಯ, ಆದರೆ ಬುದ್ಧಿ ಇಲ್ಲದಿದ್ದರೆ ಆ ಎಲ್ಲವೂ ವ್ಯರ್ಥ. ನರಿ ನಮ್ಮ ಸತ್ಯನಾಯಕ. ಮೌಲಿಕತೆ. ಈ ಕಥೆ ಪ್ರಾಣಿಗಳ ಸಾಮಾಜಿಕ ಬೌದ್ಧಿಕತೆ ಮತ್ತು ಸಹಕಾರದ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಪಾಠ: